ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ಅಕಸ್ಮಾತ್ ನೀವು ಒಂದು ವಾರದಾಗ ಏನ್ರಿ ನೇಮಕ ಯಾರು ವೀಕ್ಷಕರನ್ನ ಕಳಿಸಿ ಇಲ್ಲಿ ನಮ್ಮನ್ನೆಲ್ಲರನ್ನೂ ಕರೆದು ಚರ್ಚೆ ಮಾಡ್ಲಿಕ್ಕಂದ್ರೆ ನಾವು ಪಕ್ಷದ ಕಚೇರಿ ಮುಂದೆ ಧರಣಿ ಮಾಡ್ತೇವೆ. ನಾವು ಪಕ್ಷದ ಯಾರಿಗೂ ವಿರೋಧಿಲ್ಲ. ನಾವು ಪಕ್ಷ ಬಿಡ್ತೇವೆ, ಪಕ್ಷ ನಾವು ರಾಜೀನಾಮೆ ಕೊಡ್ತೇವೆ, ಅದನ್ನು ಹೇಳಂಗಿಲ್ಲ. ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ನಿಷ್ಠಾವಂತರಿಗೆ ಸಿಕ್ಕಿಲ್ಲ, ನಿಷ್ಠಾವಂತರಿಗೆ ಸಿಗಬೇಕಾಗಿತ್ತು, ಸಿಗ್ಬೇಕಂತ ಕೇಳಾಕತ್ತೀವಿ ನಾವು. ನ್ಯಾಯ ಅಷ್ಟು ಹೇಳ್ತೀವಿ. ಅದೇ ರೀತಿ ನಮ್ಮ ಎಸ್ ಸಿ ಪಾಟೀಲ್ ಮಾತಾಡ್ತಾರೆ, ನಮ್ಮ ಅಲ್ಪಸಂಖ್ಯಾತ ಅಧ್ಯಕ್ಷರು ಮಾತಾಡ್ತಾರೆ. ಅವರು 10-15 ವರ್ಷನೂ ಮಾಡಿದ್ವಿ. ಇವರು ಕೆಂಡಿಗರವ್ರು ಮಾಡ್ಯಾರ ಖರೆ ಏನೂ ಚಟುವಟಿಕೆ ಮಾಡಿಲ್ಲ. ಈಗ ಅವ್ರು 70 ವರ್ಷ ಆಗ್ಯಾರ. ಈಗ ಅವ್ರಿಗೆ ಮಾಡ್ತಾರಂದ್ರೆ ಇದು ಎಂಥ ಅನ್ಯಾಯ. ಬಿಜಾಪುರ ಒಳಗೆ ಜಿಲ್ಲಾ ಒಳಗೆ ಭಾಳ ಮಂದಿ ಕಾರ್ಯಕರ್ತ ಅದ. ಈಗ ಪಕ್ಷಕ್ಕೆಲ್ಲ ದುಡಿಲಾಗ್ತಾರೆ, ಅವರು ಏನೇನು ಚಟುವಟಿಕೆ ಮಾಡ್ಲಾಗ್ತಾರೆ. ಒಬ್ರಿಗೆ ಚಾನ್ಸ್ ಕೊಡ್ಬೇಕಲ್ಲ. ಹಿರಿಯವರಿಗೆ ಸಣ್ಣ ವಯಸ್ಸಿನವ್ರಿಗೆ ಕೊಟ್ರೆ ಸ್ವಲ್ಪ ಚಲೋ ಪಾರ್ಟಿ ಬೆಳಿತೈತಿ ಜಿಲ್ಲಾ ಒಳಗೆ. ಅದು ಎಲ್ಲರೂ ಕೂಡಿ ಒಂದು ವುಮೆನ್ಸ್ನಿಂದ ಪಾರ್ಟಿ ಬೆಳೆಸ್ಲಾಕ ಬರ್ತೈತಿ. ಅದು ಇಂಥ ಮಂದಿಗೆ ಮಾಡಿ ಅವ್ರು ಮೊದಲು ಮಾಡಂಗಿಲ್ಲ ಅಂತಾರೆ. ನಮ್ಮ ಯಾರೂ 5 ಮಂದಿ ನಮ್ಮ ಲೀಡರ್ಗಳು ಯಾರೂ ಮನವಿ ಮಾಡ್ಲಾರ್ದ ಡೈರೆಕ್ಟ್ ಕೊಟ್ಟಾರ. 5 ಮಂದಿಗೆ ನಾವು ತಿರುಗಾಡಿ ಕೇಳಿವಿ. ನಿನ್ನೆ ನಾವು ಮಾಡಿಲ್ಲ, ನಾವು ಹೇಳಿಲ್ಲ. ಮತ್ತು ಡೈರೆಕ್ಟ್ ಮ್ಯಾಗಿನಾರು ಕೊಡ್ತಾರೆ, ಅದು ದೊಡ್ಡ ತಪ್ಪದು. ಮತ್ತು ಜಿಲ್ಲಾದಾಗ ಈಗ ನಿನ್ನೆ ನಾಡುಗೌಡರಿಗೆ ಫೋನ್ ಮಾಡಿದ್ದೆವು, ನೀವು ಕಾರ್ಯಕರ್ತರು ಏನು ಕೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಮತ್ತು ಕಾರ್ಯಕರ್ತರು ಇಲ್ಲಾರ ಪಾರ್ಟಿ ಹೆಂಗೆ ಇರ್ತದೆ? ಅದರ ಸಲುವಾಗಿ ನಾವು ಎಲ್ಲರಿಗೆ ಈಗ ಮ್ಯಾಗ ನಮ್ಮ ಕುಮಾರಣ್ಣವ್ರು ಅದಾರ, ನಿಖಿಲ್ ಅಣ್ಣವ್ರು ಅದಾರ, ಅಪ್ಪಾಜಿಯವ್ರು ಅದಾರ. ಅವರಿಗೆಲ್ಲ ಇವತ್ತು ನಾವು ನಮ್ಗೆ ಇದು ಒಂದು ವಾರನಾಗ ಸಮಸ್ಯೆ ಬಗೆಹರ್ಲಿಕ್ಕಂದ್ರೆ ಇವ್ರದ್ದು ಆರ್ಡರ್ ಕ್ಯಾನ್ಸಲ್ ಆಗಿ ಬೇರೆಯವ್ರು ಮಾಡ್ಲಿಕ್ಕಂದ್ರೆ ಇಲ್ಲಿನೂ ಧರಣಿ ಮಾಡ್ತೇವೆ. ನಾವು ಜೆ ಪಿ ಭವನ್ ಬೆಂಗಳೂರಿನಾಗ ಹೋಗಿ ಧರಣಿ ಮಾಡ್ತೇವೆ. ಅದಕ್ಕೆ ನಾವು ಯಾಕಂದ್ರೆ ನಾವು ದುಡಿಲಾಗ್ತೇವೆ ಪಾಠ, ಅದು ನಮ್ಮ ಹಕ್ಕದ, ನಾವು ಕೇಳೋದು ಹಕ್ಕದ. ಅದ್ರ ಸಲುವಾಗಿ ನಾವು ಇದ್ರ ಸಲುವಾಗಿ ಮತ್ತೆ ಮೊದಲ ಥೋಡೆ ಮಂದಿ ಟಿಕೆಟ್ನು ಮಾರ್ತಿಂದಾರ. MP ಇಲೆಕ್ಷನ್ನಾಗ ಕಾಂಗ್ರೆಸ್ ಇಲೆಕ್ಷನ್ ಮಾಡ್ಯಾರ. ಅಂಥ ಮಂದಿಗೆ ಮಾಡ್ತಾರಂದ್ರೆ ಇದು ಅಂಥ ಅನ್ಯಾಯ. ಪಾರ್ಟಿ ನೆಟ್ಟರು ನಾವು 4-5 ಪಾರ್ಟಿಯಾಗ ನಾವು ದುಡ್ದೇವು, ಖರೆ ಪ್ರಮಾಣದಿಂದ ದುಡ್ದೇವು. ಹಿಂಗೆ ಒಂದು ಮ್ಯಾಗ ಕೈ ಇಟ್ಟು ನಿಮ್ಗೆ ಗುರ್ತೈತಿ, ಒಬ್ಬರ ಮ್ಯಾಗ ಕೈ ಇಟ್ಟು ಒಬ್ಬರ ಕಡೆ ದುಡ್ದಿಲ್ಲ. ನಾವು ನಮ್ಮಪ್ಪ ಕೊಟ್ಟೆವು, ನಾವು ಖರೇನೂ ದುಡಿತೇವೆ. ನಮ್ದೊಂದು ಇದು ಅದ. ಮತ್ತು ಅವ್ರು ಇನ್ನೊಮ್ಮೆ ಕಳ್ಕಳಿಂದ ಅಪ್ಪಾಜಿ ದೇವೇಗೌಡ ಸಾಹೇಬರಿಗೆ, ಕುಮಾರಣ್ಣವ್ರಿಗೆ, ನಿಖಿಲ್ ಅಣ್ಣವ್ರಿಗೆ, ನಮ್ಮ ಕೃಷ್ಣಾರೆಡ್ಡಿ ಅವರಿಗೆ ಕಳ್ಕಳಿಂದ ಕೇಳ್ಕೊತೇವೆ. ಇದು ಚೇಂಜ್ ಮಾಡಬೇಕು. ಮಾಡಿ ಬೇರೆ ಹೊಸೊಬ್ಬರಿಗೆ ನಾವು ಯಾರು ನಮ್ಗೆ ಇವ್ರಿಗೆ ಮಾಡಿ ಹೇಳಂಗಿಲ್ಲ. ಹೊಸೊಬ್ಬರು ಒಳ್ಳೆಯವರು ಇರಲಿ, ಹೆಂಗವ್ರು ಇರಲಿ, ಅವ್ರಿಗೆ ಮಾಡ್ಲಿದ್ದು ನಾವು ಇನ್ನೊವ್ರಿಗೆ ಮನವಿ ಮಾಡ್ತೀವಿ. ಮತ್ತು ಅವ್ರಿಗೆ ಹೋಗಿ ಭೇಟಿ ಆಗ್ತೀವಿ. ಭೇಟಿಯಾಗಿ ನಮ್ದು ಇದು ಎಲ್ಲ ಬಗೆಹರಿಸ್ಕೊತೀವಿ. ಇದು ಆಗೋತನೂ ಬಿಡಂಗಿಲ್ಲ. ನಮ್ದೇನು ಈ ಹೈಕಮಾಂಡದ ಆರ್ಡರ್ ಬಂದದಪ್ಪ ಅಂದ್ರೆ ನಾವು ಒಪ್ತೀವಿ. ಆದರೆ ನಮ್ಮ ಉಳಿದವ್ರೇನು ನಮ್ಮ ಕಾರ್ಯಕರ್ತರನ್ನ ಎಲ್ಲರನ್ನೂ ಕೇಳಿ ಮಾಡ್ತೀವಿ ಅಂತ ಅಂದಿದ್ದು ಸತ್ಯ. ಬಟ್ ಅವರು ಕಾರ್ಯಕರ್ತರನ್ನ ಕೇಳದೆ ಮಾಡಿದ್ದಾರೆ. ಈಗ ನೆಕ್ಸ್ಟ್ ದಿನಮಾನದಲ್ಲಿ ಇವತ್ತಿನಿಂದನೇ ಸ್ಟಾರ್ಟ್ ಆಗ್ತದೆ. ಎಲ್ಲ ನಿಮ್ಮ OBC SC ST ಎಲ್ಲ ನೀವು ಎಲ್ಲ ಹಿಂದುಳಿದವರು ಎಲ್ಲರೂ ನೀವು ಮನೆ ಕಳಿಸುವಂಥ ವ್ಯವಸ್ಥೆ ಸ್ಟಾರ್ಟ್ ಆಗ್ತದೆ ಇವತ್ತಿನಿಂದ ಸರ್ಕಾರದಲ್ಲಿ. ಸ್ವಲ್ಪ ಅರ್ಥ ಮಾಡಿಕೊಂಡು ನಮ್ಮ ಪಕ್ಷದವರು ಮುಂದೆ ಹೋದ್ರೆ ಒಳ್ಳೆಯದು. ಇಷ್ಟೇ ನನ್ನ ಅಭಿಪ್ರಾಯ. ಯಾಕಂತ ಕೇಳಿದರೆ ನಮ್ಮ ಪಕ್ಷದಲ್ಲಿ ಬರೀ ಮುಂದುವರಿದ ಜನಾಂಗದವರು ಅಷ್ಟೇ ಮುಂದೆ ಬಂದರೆ ನಾನು ಒಪ್ಪಲ್ಲ. ಈಗಾಗಲೇ 15 ವರ್ಷ ಮಾಡಿದಿರಿ, ಅವರು ಮಾಡಿದವರು ಬೇಡಾಗಿತ್ತಂದ್ರೆ 15 ವರ್ಷ ಮಾಡಿದ್ದಾರೆ. ನೀವು ಯಾರನ್ನು ಮಾಡ್ತೀರಿ ಹೊಸಬ್ರನ್ನ? ಅವ್ರು ಕುಮಾರಣ್ಣವ್ರು ಏನು ಅಂತಾರೆ ಅವರು ನಂಜನಗೌಡರು. ನನಗೂ ವಯಸ್ಸಾಗಿದೆ, ನಮಗೂ ಮಾಡೋಕ್ಕೆ ಬರೋಲ್ಲ, ನಮಗೂ 70 ವಯಸ್ಸಾಗಿದೆ. ಅದಕ್ಕೆ ದಯವಿಟ್ಟು ನೀವು ಒಂದು ಸ್ವಲ್ಪ ಎಲ್ಲ ಸಮಾಜದವ್ರನ್ನ ಕೂಡ್ಕೊಂಡು, ಇವಾಗ ನಾವು ಸಿಂಧಿ ಒಳಗೆ ಮಾಡೀವಿ, 17 ಸಮಾಜದವ್ರನ್ನ ಕೇಳಾರಿ ಏನು ಮಾಡಬೇಡ್ರಿ ಅಂತ ನಾನು ಸ್ಪಷ್ಟ ಹೇಳಿ. ನಾನು ಯಾವಕತ್ತು ಎಂದೂ ಹೇಳಿಲ್ಲ. ಯಾರು ಖಾಲಿ ಇತ್ತು ಅವಾಗ 1-2 ವರ್ಷ ಮಾಡಿದರು. ಮುಂದೆ ನೀವು ಯಾರನ್ನ ಕೇಳ್ತೀರಿ ಬನ್ನಿ, ಅಲ್ಲಿ 17 ಸಮಾಜದವರು ಕೂಡ ವಿಚಾರ ಮಾಡಿ ಅಂತ. ಅದನ್ನೇ ಇವ್ರ ಅಭಿಪ್ರಾಯ ನಮ್ಮೆಲ್ಲ ಜನರು ಹೇಳ್ಯಾರ. ಮತ್ತು ಅವರು ಯಾಕೋ ಕುಮಾರಣ್ಣವ್ರು ಅದನ್ನು ಮಾಡ್ಯಾರ, ಅದನ್ನು ನಾವು ಮಾನ್ಯತೆ ಮಾಡೋಣ. ಆದರೆ ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಬರೋಲ್ಲ. ಯಾಕಂತ ಕೇಳಿದ್ರೆ ಯಾವ ಆರ್ಡರ್ ಮೇಲಿಂದ ಬಂದಿರ್ತದೆ ಅದನ್ನು ಪಾಲನೆ ಮಾಡೋದು ನಮ್ಮ ಕರ್ತವ್ಯ. ಆದರೆ ದಿನಮಾನದಲ್ಲಿ ಅವ್ರದ್ದೆಲ್ಲ ಹಿಂದಿಂದೆಲ್ಲ ನೋಡಿ ಇವ್ರದ್ದು ನೋಡಿ ಇಬ್ಬರನ್ನು ತೆಗೆದು ಮತ್ತೊಬ್ಬರನ್ನ ಏನೋ ಮಾಡ್ತೀವಿ ಅಂತ ಸುದ್ದಿ ಇತ್ತು. ಅದನ್ನು ಮಾಡಿಲ್ಲ. ಸಕ್ರಿಯವಾಗಿ ಕಾರ್ಯಕರ್ತರು ನೋಡ್ರಿ, BJP ಇನ್ನು ಮೇಲೆ ನಮ್ಮ JDSನ ನಿಜವಾದ ಚೀಫ್ ಮಿನಿಸ್ಟರ್ ಈ ಸದ್ದು ಬಂದಂದ್ರೆ ನಮ್ಮ JDSನ ಖೂನಿ ಮಾಡ್ತಾರೆ ಅವರು. ಅರ್ಥ ಮಾಡ್ಕೊಂಡು ನಾವು JDSದವ್ರು ಬದುಕಬೇಕಿನ್ನು.
ಸಿದ್ದರಾಮಯ್ಯವರು ಹಿಂದುಳಿದವರು SC ST ಎಲ್ಲರೂ ಓಕೆ. ನೆಕ್ಸ್ಟ್ ದಿನಮಾನಗಳಲ್ಲಿ ಭಾಳ ಕಷ್ಟ ದಿನಗಳು ಬರ್ತಾವೆ. JDS ಅದನ್ನು ಎಸ್ಪೆಷಲಿ JDS ಕುಮಾರಣ್ಣನಿಗೆ ಮತ್ತು ದೇವೇಗೌಡ ಅರ್ಥ ಮಾಡಿಕೊಂಡು ನಮ್ಮ ಪಕ್ಷವನ್ನು ನಾವು ಬೆಳೆಸಬೇಕು. ನಾವೇನು ಇಂದೆಲ್ಲ ನಾಳೆ ಗೋರಿಗೆ ಹೋಗ್ತೀವಿ, ಸಾಯ್ತೀವಿ. ಆದರೆ ಪಕ್ಷ ಉಳಿಸ್ಬೇಕಾದ್ರೆ ತಾವು ನಿಷ್ಠೆಯಿಂದ ಯಾರು ದುಡ್ದಾರ ಏನು ಮಾಡಿ. ಸಾಕಷ್ಟು ಜನ ಬಿಜಾಪುರದಲ್ಲಿ JDS ಕಾರ್ಯಕರ್ತರದ 5 ಸಲ ಒಂದು ಸಲ ಇಲ್ಲಿ ಎಲ್ಲನೂ 4 ಮಂದಿನ ಆಚೆ ತಂದಿರಿ. ಅದಕ್ಕೆ JDS ನಮಗೇನು ನಾವು ನೌಕರಿ ಮಾಡಿ ಬಂದೀವಿ 35 ವರ್ಷ, ಏನು ನಮಗೇನು ತೊಂದರೆ ಇಲ್ಲ. ಆದರೆ ಯಾರು ಕಾರ್ಯಕರ್ತರು ಇಲ್ಲಿ ದುಡ್ದಾರ ಅವ್ರು ಯಾರನ್ನ ಅವ್ರನ್ನ ಗಮನಿಸಿ ಅವ್ರಿಗೊಂದು ಒಳ್ಳೆಯ ಹುದ್ದೆ ಕೊಟ್ಟರೆ ನನಗೆ ಒಳ್ಳೇದು ಅನ್ನಿಸ್ತದೆ. ಈಗ ಆರ್ಡರ್ ಮಾಡಿರಿ, ಫಾಲೋ ಮಾಡೋಣ. ಆದರೆ ಮುಂದಿನ ದಿನ ಮಾಡಿದ್ರೆ ಅವ್ರ ಕಿವಿಗೆ ಇಡೋಣ, ಹೈಕಮಾಂಡ್ ಕಿವಿಗೆ ತರೋಣ. ಅವ್ರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡೋಣ. ಅವರೇ ಇರಲಪ್ಪ ಅಂತಂದ್ರೆ ಅದು ಏನೂ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಇಷ್ಟು ನನ್ನ ಅಭಿಪ್ರಾಯದ. ನಾವು ಮುಂದಿನ ದಿನಮಾನದಲ್ಲಿ ನಾವು ಹಿಂದುಳಿದವರು SC ST OBC ನೀವು ಭಾಳ ಎತ್ತರ ಇರಬೇಕು. ಇಷ್ಟು ದಿನ CM ಅವ ಇದ್ದ, ಅವ ನಿಮ್ಮನ್ನು ಕಾಪಾಡ್ತಿದ್ದ. ಮುಂದಿನ ದಿನಮಾನದಲ್ಲಿ ಭಾಳ ಎತ್ತರ ನಮ್ಮ JDSನವ್ರು ಹೋಗಬೇಕು. ಇಷ್ಟೇ ನನ್ನ ಅಭಿಪ್ರಾಯ. ಅಂತಂದ್ರೆ ಮೊನ್ನೆ ಬೆಂಗಳೂರಿಗೆ ಮೀಟಿಂಗ್ ಬಂದ ಟೈಮ್ದಲ್ಲಿ ನಿಖಿಲ್ ಅಣ್ಣವರು, ಕುಮಾರಣ್ಣವರು, ನಾಡಗೌಡರು ಎಲ್ಲರೂ ಏನು ಹೇಳಿದ್ರಂದ್ರೆ 50 ವರ್ಷದೊಳಗೆ ಇದ್ದವ್ರನ್ನ ಮಾತ್ರ ಅಧ್ಯಕ್ಷ ಮಾಡ್ತೀನಿ ಅಂತ ಹೇಳಿದರು. ಅದನ್ನು ಬಿಟ್ಟು ಈಗ 70 ವರ್ಷ ಆದವ್ರನ್ನ ತಂದಿದ್ದಾರೆ. ತಂದ್ರೂ ಅದನ್ನು ನಾವು ನಾಡಗೌಡ್ರಿಗೆ ಪ್ರಶ್ನೆ ಮಾಡಿದ್ದೀವಿ. ಗೌಡ್ರ ಇಲ್ಲ, ನೀವು ಈ ರೀತಿ ಮಾತಾಡಿದ್ದಕ್ಕೆ ನೀವು 50 ವರ್ಷನ ಅಂದ್ಬಿಟ್ಟು ಈಗ 70 ವರ್ಷನವ್ರಿಗೆ ಮಾಡಿದ್ದೀರಿ ಕೇಳಿದಾಗ ಅವ್ರು ಏನು ಹೇಳ್ತಾರೆ, ನಮಗೆ ಕಾರ್ಯಕರ್ತರು ನನ್ನ ಯಾರೂ ಪ್ರಶ್ನೆ ಮಾಡುವಂಗಿಲ್ಲ ಅಂತ ಹೇಳ್ತಾರೆ. ಅವರು JDS ಕಾರ್ಯಕರ್ತರು ಮಾಡೋದಿಲ್ಲ ಅಂದ್ರೆ ನಮ್ಮ ಜಿಲ್ಲೆ ಬಗ್ಗೆ ಅವ್ರಿಗೆ ಮಾತಾಡೋಕ್ಕೆ ಏನೂ ಹಕ್ಕಿಲ್ಲ. ನಮ್ಮ ಜಿಲ್ಲಾದಾಗ ನಮ್ಮ ನಾಯಕರು ಅದಾರ. ನಮಗೆ ರಾಜುಗೌಡ್ರು ಅದಾರ, ಸುನೀತಾ ಮೇಡಮ್ ಅವರು ಅದಾರ, ದೇವಾನಂದ ಚವ್ಹಾಣ್ ಅವರು ಅದಾರ, ಅಪ್ಪಗೌಡ್ರು ಅದಾರ, BD ಪಾಟೀಲ್ರು ಅದಾರ. ಇವರೆಲ್ಲರೂ ಇದ್ದರು. ಇವರು ನೀವು ನಮ್ಗೆ ಪ್ರಶ್ನೆ ಮಾಡಬೇಡ ಅಂದಾಗ ಇವರು ನಾಡಗೌಡರು ಮೂಗು ತೋರಿಸೋದು ಬಿಡ್ಬೇಕು ನಮ್ಮ ಜಿಲ್ಲಾದಾಗ. ಮೊದಲದು ಬಿಟ್ಟು ಸಕ್ರಿಯ ಕಾರ್ಯಕರ್ತರಿಗೆ ಆದ್ಯತೆ ನೀಡಬೇಕು. ಇಲ್ಲಾಂದ್ರೆ ನಾವು ನಾಳೆ ಇಲ್ಲಿ ಧರಣಿ ಮಾಡ್ತೀವಿ, ರಾಜ್ಯದ JP ಭವನ್ ಮುಂದೆ ಬಂದು ನಾವು ಧರಣಿ ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ನಾವು ಮಾಧ್ಯಮ ವರ್ಗದವರಿಗೂ ನಮಸ್ಕಾರ. ಸರ್, ಈಗ ನಮ್ಮ ಹಿರಿಯರು ಏನು ಈಗ ಇಷ್ಟೊತ್ತನ ಡಿಸ್ಕಸ್ ಮಾಡಿದ್ರಲ್ಲ, ಅದೇ ರೀತಿ ನಾನು ಈಗ ಮಹಿಳಾ ಅಧ್ಯಕ್ಷ ಆಗಿ 4 ವರ್ಷ ಆಯಿತು. 4 ವರ್ಷದಿಂದ ಅವರು ಈಗ ಅಧ್ಯಕ್ಷ ಸ್ಥಾನ ಕೊಟ್ಟವ್ರಿಗೆ ನಾ ಎಲ್ಲಿ ನೋಡಿಲ್ಲ. ರಗಡ ನಾವು ಪ್ರತಿಭಟನೆ ಮಾಡಿದ್ದೀವಿ, ಇಲ್ಲೆಲ್ಲ ಮೀಟಿಂಗ್ಸ್ ಮಾಡಿದ್ದೀವಿ, ಎಲ್ಲಿ ಒಮ್ಮೆಯೂ ಅವರು ಬಂದಿಲ್ಲ. ಹೀಗಾಗಿ ನಾವು ನೋಡಿಲ್ಲ. ಅದಕ್ಕೆ ನನ್ನ ಅಭಿಪ್ರಾಯ ಏನಂದ್ರೆ, ಈಗ ಮೊದಲಿನಿಂದ 15-20 ವರ್ಷಗಳಿಂದ ಪಕ್ಷಕ್ಕಾಗಿ ಇಷ್ಟೆಲ್ಲ ಕೆಲಸ ಮಾಡ್ಕೋತ ಪಕ್ಷದ ಸಲುವಾಗಿ ಇಷ್ಟೆಲ್ಲ ಸಣ್ಣ ಆದವ್ರನ್ನ ಬಿಟ್ಟು ಹೊಸಬರನ್ನ ತರೋದ್ರೊಳಗೆ ನನಗೆ ಯಾಕೋ ಅಷ್ಟು ಇದು ಅನ್ನಿಸ್ತಾ ಇಲ್ಲ. ಮತ್ತು ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಕಂಟಿನ್ಯೂ ಮಾಡಿದ್ರೆ ಪಕ್ಷ ಬೆಳೆಯೋಕೆ ಭಾಳ ಅನುಕೂಲ ಆಗ್ತದೆ. ಈಗ ಹೊಸಬರಿಗೆ ತಂದು ಅವರೆಲ್ಲ ಹೊಸದಾಗಿ ಇದು ಮಾಡ್ಕೋತ ಹೋಗೋದು ನನಗೆ ಯಾಕೋ ಅಷ್ಟು ಇದು ಅನ್ನಿಸ್ತಾ ಇಲ್ಲ. ಹೀಗಾಗಿ ಹಳಬರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ನನ್ನ ಅನಿಸಿಕೆ. ಪೆಂಡಿಂಗ್ ಇತ್ತು. ಇಲ್ಲ ಆರ್ಡರ್ ಬಂದದ್ದು, ಅಫಿಷಿಯಲ್ ಆರ್ಡರ್ ಬಂದದ್ದು ಏಪ್ರಿಲ್ ಬಂದವ್ರಿ, ಅವ್ರು ಕೊಟ್ಟಿಲ್ರಿ. ಅಲ್ರಿ ಆಫೀಸಿಯಲಿ ಯಾವಾಗ ಬಂತು? ಅವ್ರ ಆದೇಶ ಆಗಿದ್ದು ಆಫೀಸ್ ಸಹಿ ಮಾಡಿ ಪೇಪರ್ನಾಗ ಅವ್ರು ತಮ್ಮ ಆಫೀಸ್ನಾಗ ಇಟ್ಕೊಂಡು ಕೂತದ ಆದೇಶ ಅಲ್ಲ. ಆಫೀಸಿಯಲಿ ಯಾವಾಗ ಹೊರಗೆ ಬಂತು? ನಿನ್ನೆ ಬಂದದ. ನಿನ್ನೆ ಬಂದು ಎನ್ಡಿಗೆರೆಯವರ ಹತ್ರ ಏನ್ ಸಮಸ್ಯೆ ಇದೆ, ಅವ್ರಿಗೆ ಮಾಡೋದ್ರಿಂದ ಏನ್ ಪ್ರಾಬ್ಲಮ್ ಇದೆ, ಅವ್ರು ಏನು ಹಿಂದಕ್ಕೆ ಮಾಡ್ಯಾರ, ಅವ್ರದಿಂದ ಏನು ಅಭಿವೃದ್ಧಿ ಆಗಿದೆ ಅನ್ನೋದು ಅವ್ರು ನೋಡ್ಬೇಕಲ್ರಿ. ಪಾರ್ಟಿಗೆ ಏನಾದ್ರು ಡೆವಲಪ್ಮೆಂಟ್ ಆಗಿತ್ತು ಅಂತಂದ್ರೆ ಮಾಡ್ರಿ. ಪಾರ್ಟಿಗೆ ಡೆವಲಪ್ಮೆಂಟ್ ಸೀನಿಯರ್ ಮೋಸ್ಟ್ ಲೀಡರ್ ತುಂಬಾ ಗೊತ್ತಿರ್ತಕ್ಕಂಥವ್ರು, ದೇವೇಗೌಡರನ್ನ ಅರ್ಥ ಮಾಡ್ಕೊಂಡವ್ರು, ಬಿಜಾಪುರ ಜಿಲ್ಲೆನ ಅರ್ಥ ಮಾಡ್ಕೊಂಡವ್ರು, ಹಳೆಯ ಅಧ್ಯಕ್ಷರು, ನಿಮ್ಮ ಪಕ್ಷ ಸಂಘಟನೆ ಮಾಡತಕ್ಕಂಥ ಮಾಡಿಗೆಯವರು, ನೀವು ಎಲ್ಲರೂ ಕೂಡಿ ಪಕ್ಷದ ಸಂಘಟನೆ ಮಾಡಿಲ್ಲ ಅಂತಕ್ಕಂಥದ್ದು ಮನವರಿಕೆ JDSಗೆ ಆದಲ್ಲೇ ಅವರು ಅಧ್ಯಕ್ಷ ಸ್ಥಾನಕ್ಕೆ ಅಲ್ರಿ. ಅದಕ್ಕೆ ಹೊಸ ಶಕ್ತಿ ತುಂಬಬೇಕು. ಮತ್ತೆ ಹಳಿ ಬಾಟ್ಲಿ ಹೊಸ ನೀರು ಹಾಕುದಿಲ್ಲ, ಆಗುದಿಲ್ಲ ಕೆಲಸ. ಈಗ ಇವ್ರ ಸಾಧನೆ ನೋಡಿ ಇವ್ರನ್ನ ತೆಗ್ದಿದ್ದೆ.
ಮೊದಲು ಇವ್ರು ಏನು ಸಾಧನೆ ಮಾಡ್ಯಾರ, ಪಕ್ಷ ಎಷ್ಟು ಕಟ್ಟಿದ್ರು ನೋಡ್ರಿ. ನಮ್ಮ ಜಿಲ್ಲೆದೊಳಗೆ ಅಭ್ಯರ್ಥಿಗಳು ಎಲ್ಲೆಲ್ಲಿ ಸ್ಟ್ರಾಂಗ್ ಅದಾರ ಅಲ್ಲೆಲ್ಲಿ ಅಭ್ಯರ್ಥಿಗಳು ಅವ್ರಿಗೆ ಮತ ಬರ್ತಾವೆ, ಅವ್ರು ಆಯ್ಕೆ ಆಗ್ತಾರೆ. ಅಧ್ಯಕ್ಷಾಗಿ ಏನು ಕೆಲಸ ಮಾಡ್ಯಾರ ಅಂತ ಅನ್ನೋದನ್ನ ಕೇಳಿದ್ರೆ ಅಲ್ಲಿ ಶೂನ್ಯ ಅದು. ದಯಮಾಡಿ ಇನ್ನ ಸರ್ ಒಂದು ನಿಮಿಷ 5 ವರ್ಷದ ಹಿಂದೆ ಅಧ್ಯಕ್ಷರಾಗಿ ಇದ್ದಿಂದ 5 ವರ್ಷ ಹೋಗಿಂದ ಅವ್ರ ಪಕ್ಷದ ಕಚೇರಿಗೆ ಬಂದಿಲ್ಲ, ಯಾವ ಹೋರಾಟಕ್ಕೂ ಬಂದಿಲ್ಲ. ಮಹಾನಗರ ಪಾಲಿಕೆ ಒಳಗೆ ಚುನಾವಣೆ ನಡೀತು. ಅವ್ರು ರಾಜ್ಯ ಉಪಾಧ್ಯಕ್ಷರು ಎಂಡಿಗೇರಿಯವರು ತಮ್ಮ ಮತಕ್ಷೇತ್ರದ ಒಯ್ದು ತಮ್ಮ ವಾರ್ಡಿಂದ ಒಂದು ಬಿ ಫಾರ್ಮ್ ಒಯ್ದಿಲ್ಲ. ನಾವು BJP ಹಲಸಂಗಿ ಅವರು, ಮಾಡಿಗೆ ಗೌಡರು, ಇವರು ಎಲ್ಲರೂ ಕೂಡ ಹೇಳೇವಿ, ವಿನಂತಿ ಮಾಡ್ಕೊಂಡೇವು. ನಾವು ಎಂಡಿಗೇರಿಯವ್ರಿಗೆ ವಿನಂತಿ ಮಾಡ್ಕೊಂಡ್ರೆ ಅವ್ರು ಹೋಗಿ ಅವ್ರು ತಮ್ಮ ವಾರ್ಡದ ಕ್ಯಾಂಡಿಡೇಟ್ ನಿಂದಿಸಿಲ್ಲ. CM ಇಬ್ರಾಹಿಂ ಸ್ವತಃ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ CM ಇಬ್ರಾಹಿಂ ಬಂದು ಪ್ರಚಾರ ಮಾಡಿದ್ರು, ಪ್ರಚಾರ ಸಭೆಯೊಳಗೆ ಭಾಗವಹಿಸಿಲ್ಲ. ಮತ್ತು ಇಲ್ಲಿವರೆಗೂ ಯಾವ ಹೋರಾಟದಾಗ ಭಾಗವಹಿಸಿಲ್ಲ. ನಮ್ಮ ಮಹಿಳಾ ಅಧ್ಯಕ್ಷರು ಹೇಳಿದ್ರು, ಮಹಿಳಾ ಅಧ್ಯಕ್ಷರು ಹೋರಾಟ ಮಾಡ್ಯಾರಲ್ಲ, ಆ ಹೋರಾಟಗಳದಾಗ ಭಾಗವಹಿಸಿಲ್ಲ. ಅವ್ರಿಗೆ ಮೊದಲೇ ಗೊತ್ತಿಲ್ಲ ಮಹಿಳಾ ಅಧ್ಯಕ್ಷರಿಗೆ 4 ವರ್ಷ ಆಯ್ತು ಎಂಡಿಗೇರಿಯವ್ರು ಯಾರಂದು. ನೀವು ಹೇಳಾಕ್ತಾರ ಅವ್ರು ಸೀನಿಯರ್ ಒಪ್ಪತ್ತೇವೆ, ಪಕ್ಷದ ಸೀನಿಯರ್ ಅದಾರ, ಪಕ್ಷಕ್ಕೆ ಓಟ್ ಹಾಕ್ತಾರೆ, ಅದ್ರದ್ದು ನಮ್ಗೆ ಇದ್ರೆ ಡಿಪೆಂಡ್ ಇಲ್ಲ. ಬಟ್ ಅವ್ರು ಸಕ್ರಿಯ ಇರಬೇಕಲ್ಲ. ನಮ್ದು 5 ವರ್ಷಗಟ್ಟಲೆ ಯಾರು ಸಕ್ರಿಯ ಇರ್ತಾ ಅವ್ರಿಗೆ ಮಾಡ್ತೇವೆ ಅಂತ ನಮ್ಮ ಪಾರ್ಟಿ ಕೋರ್ ಕಮಿಟಿ ಅಧ್ಯಕ್ಷರ ಅಜೆಂಡಾ ಐತಿ. ಆ ಅಜೆಂಡಾ ಪ್ರಕಾರ ಆಗ್ಬೇಕಂತ ನಮ್ಮದು. ಈಗ ನಿಮ್ಮ ಅಧ್ಯಕ್ಷರಾಯ್ತು, ಇದ್ರ ಗೊತ್ತಾಗಿ ನಿಮಗೆ ಪಕ್ಷದ ನಿಮ್ಮ ಹಿಡಿತ, ಪಕ್ಷದ ಬಗ್ಗೆ ಸಂಪೂರ್ಣವಾದಂತಹ ಜ್ಞಾನ ಮೇಲಿನವ್ರಿಗಿಲ್ವೋ ಅಥವಾ ಕೆಳಗಿನವ್ರಿಗಿಲ್ವೋ? ದಾರಿ ತಪ್ಸಾರ ಮ್ಯಾಗಿನವ್ರಿಗೆ ಐತ್ರಿ, ಮ್ಯಾಗಿನವ್ರಿಗೆ ಐತಿ. ಕೇಳ್ರಿ, ಅಲ್ಲಲ್ಲ ಪೂರ್ತಿ ಕೇಳಿ ಪ್ರಶ್ನೆ ಏನಿದೆ ಅಂದ್ರೆ, ಒಂದು ಕಾರ್ಯಕರ್ತರನ್ನ, ಇಲ್ಲಿ ಇರ್ತಕ್ಕಂಥ ಮುಖಂಡರನ್ನ, ಇಲ್ಲಿ ಇರ್ತಕ್ಕಂಥ ನಾಯಕರನ್ನ ಯಾರಿಗೂ ಕೇಳಲಾರದೇ ಅಧ್ಯಕ್ಷ ಸ್ಥಾನವನ್ನ ಕೊಡ್ತಾರ ಅಂತಂದ್ರೆ ಒಂದು ಅವರು ದೋಷಪೂರಿತ ಆಗಿರ್ಬೇಕು, ಒಂದು ನಿಮ್ಮಲ್ಲಿ ದೋಷ ಇರಬೇಕು. ನಮ್ಮಲ್ಲಿ ಏನು ದೋಷನೇ ಇಲ್ಲ, ಅವರಲ್ಲಿ ದೋಷ ಇಲ್ಲ. ನಡಬರ್ಕಿನವ್ರು ದೋಷ ಹೆಚ್ಚಾಕತ್ತಾರ. ನಾಡಗೌಡ್ರು, ವೆಂಕಟರಾಮಣ್ಣ ನಾಡಗೌಡ್ರು ನಮ್ಮ ರಾಜ್ಯ ಜನರಲ್ ಸೆಕ್ರೆಟರಿ ಅವ್ರು ಹೆಚ್ಚಾರ. ಗೊತ್ತಿಲ್ರಿ, ತಗೊಳ್ಳಾರ್ದೆ ಮಾಡ್ಯಾರ ಸರ್. ತಗೊಳ್ಳಾರ್ದೆ ಮಾಡಿದ್ಕೆ ನಾವು ಪ್ರೆಸ್ ಮೀಟ್ ಮಾಡತ್ತೇವೆ ಸರ್. ಈಗ ಒಂದೇ ನಿಮಿಷ ನಾನು ಪಾಟೀಲ್ರ ಪ್ರಶ್ನೆ ಕೇಳ್ತೇನೆ. SP ಪಾಟೀಲ್ರೆ, ನೀವು ತುಂಬಾ ಸೀನಿಯರ್ ಮೋಸ್ಟ್ ಲೀಡರ್ ಆಗಿದ್ದೀರಿ, ಗೊತ್ತಿರ್ತಕ್ಕಂಥವ್ರು, ಅನುಭವ ಇರ್ತಕ್ಕಂಥವ್ರು. ನಾನು ಕೇಳ್ತಾ ಇರೋ ಪ್ರಶ್ನೆ ಏನಂತಂದ್ರೆ, ಎಂಡಿಗೇರಿ ಅವರನ್ನ ಗಮನಕ್ಕೆ ತೆರೆದಕ್ಕೋ ಹಾಗೆ ದೇವಾನಂದ್ ಚವ್ಹಾಣ್ ಅವ್ರಿಗೆ ಆಗ್ಲಿ, ಹಲಸಂಗಿ ಅವ್ರಿಗೆ ಆಗ್ಲಿ, ಮಾಡಿಗೆ ಅವ್ರಾಗ್ಲಿ ಒಂದು ಮಾತು ಕೇಳಿಲ್ಲ ಅಂತೇಳಿ ಅವ್ರು ಈ ಸಂದರ್ಭದಲ್ಲಿ ಒಬ್ರು ಇಲ್ಲ. ಅವರೆಲ್ಲ ಒಬ್ರು ಇಲ್ಲ. ಅವರು ಅಲ್ರಿ, ಏನಿದು ಒಳಗೊಪ್ಪಂದ ಇದೆಯೋ ಅಥವಾ ಏನು ರಣತಂತ್ರರು ಏನ್ ನಿಮ್ ಪಕ್ಷವನ್ನ ಏನ್ ಗೊತ್ತಾಗ್ತಾ ಇಲ್ಲ? ಅದರ ಅರ್ಥಕ್ಕೆ ನನ್ನ ಬತ್ತೆ ಕೂತಿರಲ್ರಿ. ಯಾಕಂದ್ರೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತೀನಿ ತಂದಾರಲ್ಲ, ತಮ್ಮ ವೈಯಕ್ತಿಕ ಅಭಿಪ್ರಾಯ ಹೇಳ್ಯಾರ. ಆ ಅಭಿಪ್ರಾಯಗಳನ್ನ ಮನ್ಯಾಗ ಕೂತು ಹೇಳೋದ್ರಲ್ಲ ಆಗಲ್ಲ, ಇಲ್ಲಿ ಮಾಧ್ಯಮ ಮುಖಾಂತರ ಬಂದು ಹೇಳ್ರಿ ಅಂತ ನಾವು ಹೇಳಿದ್ದೆವು. ಆದ್ರೆ ತಾವು ಏನೇ ಅಭ್ಯರ್ಥಿ ತಾವು ಈಗೇನು ಹೆಸರು ಹೇಳಿದ್ರಲ್ಲ, ಅವ್ರನ್ನೆಲ್ಲರೂ ವೈಯಕ್ತಿಕವಾಗಿ ಒಂದ್ಸಲ ಸಂಪರ್ಕ ಮಾಡಿ ಅವ್ರ ಅಭಿಪ್ರಾಯ ಜನರ ಮುಂದೆ ತಗೊಂಡ್ಬರ್ರಿ ಅಂತ ನಾನು ತಮ್ಮಲ್ಲಿ ಅಲ್ಲ ಅವ್ರಿಗೆ ಕೇಳಿಲ್ರಿ. ಅವ್ರು ನಿನ್ನೆ ನಾವು ಎಲ್ಲ ನಾಯಕರಿಗೆ ಭೇಟಿಯಾಗೇವಿ ಸರ್. ಎಲ್ಲ ನಾಯಕರು ಎಂಡಿಗೇರಿ ಹೆಸರು ಯಾರು ಹೇಳಿಲ್ಲ ಅಂತಾರೆ. ರಾಜುಗೌಡ್ರು ಹೇಳಿಲ್ಲ ಅಂತಾರೆ, BD ಪಾಟೀಲ್ ಹೇಳಿಲ್ಲ ಅಂತಾರೆ, ಅಪ್ಪುಗೌಡರು, ದೇವಾನಂದ್ ಸಾಹೇಬ್ರು, ಸುಂತಾ ಮೇಡಮ್ ಯಾರು ಹೇಳಿಲ್ಲ ಅಂತಾರ. ಹೇಳಿಲ್ಲ ಅಂದಾಗ ಮತ್ತೆ ನಾವು ಇದು ಪ್ರೆಸ್ ಮೀಟ್ ಮಾಡತ್ತೇವೆ. ಅವ್ರು ಹೇಳಿದ್ರೆ ಯಾರೊಬ್ರು ಹೇಳಿದ್ರೆ ನಾವು ಪ್ರೆಸ್ ಮೀಟ್ ಮಾಡ್ತಿದ್ದಿಲ್ಲ. ಅವರೆಲ್ಲ ಹೇಳಿ ಇಲ್ಲ, ಅವರೆಲ್ಲ ನಾವು ಕಾರ್ಯಕರ್ತರ ಭಾವನೆಗಳನ್ನ ನಾವು ನಿಮ್ಮ ಮುಂದೆ ವ್ಯಕ್ತಪಡಿಸಾಕತ್ತೇವಿ. ಅವ್ರು ಹೇಳಿಲ್ಲ ನಾವು ಭಾವನೆಗಳನ್ನ ವ್ಯಕ್ತಪಡಿಸತ್ತೆ. ಅವ್ರು ಈ ನಮ್ಮ ನಾಯಕರು ಹೇಳ್ಯಾರ. ಇಲ್ಲ, ಅದೇ ನಾವು ಹೋಗ್ತೇವೆ. ಈಗ ನಿಮ್ಮ ಮುಖಾಂತರ ಹೇಳಿ ನಾವು ಹೋಗ್ಬೇಕಂತ ನಾವು ತೀರ್ಮಾನ ಮಾಡೇವಿ. ಅದಕ್ಕೆ ನಿಮ್ಗೆ ಕರೆದೇವಿ. ಕರಿ ಉದ್ದೇಶ ಅದೇ, ತಮ್ಮನ್ನ ಕರೆದಿದ್ದ ಉದ್ದೇಶ ನಿಮ್ಮ ಮೂಲಕ ಅವ್ರಿಗೆ ಮಾಹಿತಿ ತಲುಪಿಸಿ ನಾವು ಹೋಗ್ಬೇಕತ್ತ. ಮತ್ತು ನಮ್ಮ ನಾಯಕರಿಗೆ ಯಾರಿಗೆ ಗೊತ್ತಿಲ್ಲ ಅಂದಾಗ ಪ್ರೆಸ್ ಮೀಟ್ ಮಾಡೇವಿ. ಯಾರೇ ಒಬ್ಬರು ಇಂಥವ್ರ ಹೆಸರು ಹೇಳಿ 5 ಮಂದಿ ಒಳಗೆ ಯಾರು ಒಬ್ಬರೇ ನಾವು ಎಂಡಿಗೇರೋದು ಹೆಸರು ರೆಕಮೆಂಡ್ ಮಾಡೇವಿ ಅಂದ್ರೆ ನಾವು ಪ್ರೆಸ್ ಮೀಟ್ ಕರಿತಿದ್ದಿಲ್ಲ. ಯಾರು ಹೇಳಿಲ್ಲ ಅಂದಿದ್ದ ಉದ್ದೇಶಕ್ಕಾಗಿ ನಾವು ಕರೆದೇವಿ ಇಷ್ಟೇ. ಇದನ್ನ ಬಿಟ್ಟು ಬೇರೆ ಇಲ್ಲ. ಮುಂದೆ ಬಂದು ಯಾರು ಹೇಳ್ಯಾರಂದ್ರೆ ಅವ್ರು ಬರಲಿಲ್ಲ. ನಮ್ಮ 5 ಮಂದಿ ಹೇಳಿಲ್ಲ ಅಂತ ನಿನ್ನೆ 5 ಮಂದಿ ಲೀಡರ್ ಮಾತಾಡಿದ್ವಿ. ನಾವು ಮಾತಾಡಿದ 5 ಮಂದಿ ಲೀಡರ್ ಏನ್ ಹೇಳ್ಯಾರ ನಾವು ಹೇಳಿಲ್ಲ ಅಂತ ಹೇಳಿ ಮಾತಾಡತ್ತಾರ. ಯಾರು ಫೋನ್ ಹೇಳ್ರಿ ಬರ್ರಿ ನಾರ್ಗೌಡ್ರು ಮಾತಾಡಿದ್ರಿ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ.